ಮ್ಯಾಥ್ಯೂನ ಸುವಾರ್ತೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಅದೇ ಪಾಪದ ರಚನೆಗಳು. ಹಾಗಿದ್ರೆ ಸಾವಿರಾರು ವರ್ಷಗಳ ಹಿಂದಿನ ಈ ಕತೆ ಇಂದಿನ ನಮ್ಮ ಸಮಸ್ಯೆಗಳ ಬಗ್ಗೆ ಏನು ಹೇಳುತ್ತೆ ನೋಡೋಣ. ಇದು ಬರೀ ಒಂದು ಹಳೇ ಕಥೆಯಲ್ಲ, ಬದಲಿಗೆ ನಮ್ಮ ಕಾಲಕ್ಕೂ ಅನ್ವಯವಾಗುವ ಒಂದು ಗಹನವಾದ ರೂಪಕ. ಈ ಪ್ರಲೋಭನೆಗಳನ್ನೇ ಪಾಪದ ರಚನೆಗಳು ಅಂತ ಕರೆಯಲಾಗುತ್ತೆ. ವೈಯಕ್ತಿಕ ಪಾಪದಿಂದ ಶುರುವಾಗಿ ಇಡೀ ಸಮಾಜಕ್ಕೆ ಹರಡುತ್ತೆ. ಇವು 3 ಮುಖ್ಯ ಭಾಗಗಳಾಗಿ ನಮ್ಮ ಜಗತ್ತನ್ನು ರೂಪಿಸುತ್ತವೆ: ಸಂಪತ್ತು, ಅಧಿಕಾರ ಮತ್ತು ನಂಬಿಕೆ. ಇಲ್ಲಿ ವೈಯಕ್ತಿಕ ಆಯ್ಕೆಗಳು ಹೇಗೆ ದೊಡ್ಡ ಸಿಸ್ಟಮ್ಗಳಾಗಿ ಬದಲಾಗ್ತಾವೆ ಅನ್ನೋದು ಸ್ಪಷ್ಟವಾಗುತ್ತೆ. ಅಂದಿನ ಈ ಆಮಿಷಗಳು ಇವತ್ತಿಗೂ ನಮ್ಮ ಎಕಾನಮಿ ಮತ್ತು ಪಾಲಿಟಿಕ್ಸ್ನಲ್ಲಿ ಜೀವಂತವಾಗಿವೆ. ಅಂದ್ರೆ ಬರೀ ಲಾಭಕ್ಕೋಸ್ಕರ ದುಡಿಯೋದು, ಇದರಿಂದ ಮನುಷ್ಯರಿಗಿಂತ ದುಡ್ಡೇ ಮುಖ್ಯ ಅನ್ನೋ ಸಿಸ್ಟಮ್ ಹುಟ್ಟುಕೊಳ್ಳುತ್ತೆ. ಹಾಗೆಯೇ ಅಧಿಕಾರದ ಆಸೆ ಜನರ ಸೇವೆಗಿಂತ ಸ್ವಾರ್ಥಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವಂತೆ ಮಾಡುತ್ತೆ. ಕೊನೆಗೆ ನಿಜವಾದ ನಂಬಿಕೆಯ ಬದಲು ಧರ್ಮ ಕೇವಲ ಒಂದು ತೋರಿಕೆಯಾಗಿ ಬದಲಾಗುವ ಅಪಾಯವಿರುತ್ತೆ. ಲೌಕಿಕ ಆಸೆಗಳನ್ನ ಬಿಟ್ಟು ದೈವಿಕ ಶಕ್ತಿಯಲ್ಲಿ ನಂಬಿಕೆ ಇಡಬೇಕು ಅಂತ ಇದು ನಮ್ಗೆ ನೆನಪಿಸುತ್ತೆ. ಈ ಪ್ರಾಚೀನ ಜ್ಞಾನದ ಪ್ರತಿಧ್ವನಿಯನ್ನು ನಾವು ಇವತ್ತಿನ ದಿನಗಳಲ್ಲೂ ಕೇಳಬಹುದು. ಪೋಪ್ ಫ್ರಾನ್ಸಿಸ್ ಹೇಳೋ ಹಾಗೆ, ನ್ಯಾಯವಿಲ್ಲದೆ ಸಂಪಾದಿಸುವುದು ನಮ್ಮ ಆತ್ಮವನ್ನೇ ಹಾಳು ಮಾಡುತ್ತೆ. ಇದರ ಹಿಂದಿನ ಮುಖ್ಯ ಐಡಿಯಾ ಅಂದ್ರೆ ನಮ್ಮ ಆಯ್ಕೆಗಳು ಗಂಭೀರ ನೈತಿಕ ಪರಿಣಾಮಗಳನ್ನ ಬೀರುತ್ತವೆ ಅನ್ನೋದು. ಸರಿ, ಈ ಮೂಲ ಕೇವಲ ಸಮಸ್ಯೆಯನ್ನಷ್ಟೇ ಹೇಳಲ್ಲ, ಅದಕ್ಕೊಂದು ಪರಿಹಾರವೂ ಸೂಚಿಸುತ್ತೆ. ಇದಕ್ಕೆ 3 ಸ್ಟೆಪ್ಸ್ ಇದೆ: ಆತ್ಮಸಾಕ್ಷಿ ಬೆಳೆಸ್ಕೊಳ್ಳೋದು, ಅನ್ಯಾಯವನ್ನು ವಿರೋಧಿಸೋದು ಮತ್ತು ನಂಬಿಕೆಯಿಂದ ನಡೆಯೋದು. ಈ ದಾರಿ ನಮ್ಮನ್ನು ಕೆಲವು ಆತ್ಮಾವಲೋಕನದ ಪ್ರಶ್ನೆಗಳ ಕಡೆಗೆ ಕರೆದುಕೊಂಡೋಗುತ್ತೆ. ಹಾಗೆಂದ್ರೆ ನಮ್ಮನ್ನಾವು ಕೇಳಿಕೊಳ್ಳಬೇಕಾದ ಮೊದಲ ಪ್ರಶ್ನೆ, ನಮ್ಮ ನಿರ್ಧಾರಗಳ ಹಿಂದಿನ ಅಸಲಿ ಪ್ರೇರಣೆ ಯಾವುದು? ಮುಂದಿನ ಪ್ರಶ್ನೆ, ಅನುಕೂಲಕ್ಕಾಗಿ ನಮ್ಮ ಆತ್ಮಸಾಕ್ಷಿಯನ್ನ ನಾವು ಎಲ್ಲೆಲ್ಲಿ ರಾಜಿ ಮಾಡ್ಕೊಳ್ತೇವೆ? ಮತ್ತು ಕೊನೆಗೆ ನಮ್ಮ ಗಮನವನ್ನು ಹೊರ ಜಗತ್ತಿನತ್ತ ತಿರುಗಿಸಿ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನು ಕೇಳೋಣ.